ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ಹೊಲದಲ್ಲಿ ನೇಪಿಯರ್ ಕಡ್ಡಿಗಳನ್ನು ಮತ್ತು ಬೀಜಗಳನ್ನು ತಂದುಬಿಟ್ಟು ಹಾಕಿದ್ವಿ. ಅದ್ರ ಜೊತೆಗೆ ಸೆಡೆ ಬೀಜ ಅಥವಾ ಅಗಸೆ ಬೀಜ ಅಥವಾ ಇಂಗ್ಲೀಷ್ನಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಅದರಲ್ಲಿ ತುಂಬ ಪ್ರೋಟೀನು ಮತ್ತು ರಿಚ್ ಫ್ಯಾಟ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಕುರಿಗಳಿಗೆ ಅದಕ್ಕೆಲ್ಲ ಅದು ಕಟ್ಕೊಂಡೋಗಿ ಹಾಕ್ತಾರೆ. ನೋಡಿ, ಇದು ನೇಪಿಯರ್ ಬೀಜ. ಇದು 180 ರೂಪಾಯಿ ರೇಟ್. ಇದು 1 kg. ಇದು ನಾವು ಶಿರಾದಿಂದ ತಗೊಂಬಂದಿದ್ವಿ. ಇದು ನೇಪಿಯರ್ ಕಡ್ಡಿನ ನಮ್ಮೂರಿನಲ್ಲೇ ಒಬ್ಬರು ನೇಪಿಯರ್ ಹುಲ್ಲನ್ನು ಬೆಳೀತಾರೆ. ಅವ್ರ ಹತ್ರ ಕಡ್ಡಿಗಳನ್ನು ನಾವು ಇಸ್ಕೊಂಬಂದಿರೋದದು. ಅವರು ಕಟ್ ಮಾಡಿ ಇಟ್ಕೊಂಡಿದ್ರು, ನಾವು ತಗೊಂಬಂದಿದ್ದೀವಿ. ಇದು 2 ಗಿಣ್ಣು ಇರೋ ಥರ ಕಟ್ ಮಾಡ್ಕೊಬೇಕು. ಅಂದರೆ ಒಂದು ಗೆಣ್ಣನ್ನು ಭೂಮಿನಲ್ಲಿ ನೆಡ್ತಾರೆ, ಇನ್ನೊಂದು ಗೆಣ್ಣಲ್ಲಿ ಮೊಳಕೆ ಹೊಡೆಯುತ್ತದು, ಚಿಗುರು ಬರುತ್ತೆ. ಅದಕ್ಕೋಸ್ಕರ ಭೂಮಿ ಮೇಲ್ಗಡೆ ಒಂದು ಗೆಣ್ಣು ಕಾಣೋ ಥರ, ಇನ್ನೊಂದು ಗೆಣ್ಣು ಭೂಮಿ ಒಳಗಡೆ ಬೇರು ಬಿಟ್ಕೊಳೋದಕ್ಕೆ 2 ಗೆಣ್ಣು ಬಿಟ್ಕೊಂಡು ಇದನ್ನು ಹುಲ್ಲು ಕಡ್ಡಿನ ನಾವು ಕಟ್ ಮಾಡ್ಕೊತಾ ಇರೋದು. ಇದು ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ನೆಲ ಎಲ್ಲ ಉಳುಮೆ ಮಾಡಿಬಿಟ್ಟು ಸ್ವಲ್ಪ ತೇವಾಂಶ ಇದ್ದಂಗೆನೇ ಇದು ಕಡ್ಡಿನ ಈಗ ನೋಡಿ ನೆಡ್ತಾ ಇದ್ದೀವಿ. ಈಗ ನಾವು ಈ ನೇಪಿಯರ್ ಕಡ್ಡಿ ವರ್ಷದಲ್ಲಿ 4-5 ಸಾರಿ ನಾವು ಕಟಾವು ಮಾಡ್ಕೋಬೋದು. ಈ ಮುಸ್ಕಿನ ಜೋಳ ಮತ್ತು ಜೋಳ ಆದರೆ ಒಂದು ಸಾರಿ ಕಟ್ ಮಾಡಿ ಹಸುಗೆ ಹಾಕಿದ್ರೆ ಮುಗೀತು ಅದು. ಮತ್ತು ಹೊಸ ಬೀಜ ಹಾಕಿ ಮತ್ತೆ ಹೊಸದಾಗಿ ಉಳುಮೆ ಮಾಡಿ ಹೊಸದಾಗಿ ಬೆಳೆಯನ್ನು ನಾವು ಬೆಳಿಬೇಕಾಗುತ್ತೆ. ಇದರಲ್ಲಾದರೆ ನಾವು ಕಟ್ ಮಾಡ್ದಂಗೆ ಅದು ಹುಲ್ಲು ಮತ್ತೆ ಚಿಗುರುತ್ತಾನೆ ಇರುತ್ತೆ. ಅದರಿಂದ ಇದು ಹಸುವಿನ ಮೇವಿಗೆ ಇದು ಉಪಯೋಗ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ಅಂದರೆ ಅದ್ರ ಜೊತೆಗೆ ಇದನ್ನು ಒಂದು ಸ್ವಲ್ಪ ನಾವು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ಮೇಲೆ ಮಳೆ ಬಂದರೆ ಪರವಾಗಿಲ್ಲ, ಮಳೆ ಬರ್ದಿದ್ರೆ ಮಾಮೂಲಿ ಸ್ಪ್ರಿಂಕ್ಲರಿಂದ ನೀರನ್ನು ಇಟ್ಕೊಂಡ್ಬಿಟ್ಟು ನೀರು ಬಿಡಬೇಕಾಗುತ್ತೆ. ನೇಪಿಯರ್ಸ್ ಕಡ್ಡಿ ಈಗ ನೆಟ್ಬಿಟ್ಟು 1 ವಾರ ಆಗಿದೆ. ದಿನ ಡೈಲಿ ನೀರು ಬಿಡ್ತಾ ಇದ್ದೀವಿ. ನೋಡಿ, ಈಗ ಗೆಣ್ಣುಗಳ ಹತ್ರ ಎಲ್ಲ ಚಿಗುರ್ತಾ ಇದೆ ಅದು. ಮತ್ತು ನೇಪಿಯರ್ಸ್ ಬೀಜನೂ ಹಾಕಿದ್ದೀವಿ. ನೋಡಿ, ಆ ಕಡೆ ಎಲ್ಲ 1-3 ಲೈನ್ ಮಾತ್ರನೇ ಕಡ್ಡಿ ನೆಟ್ಟಿದ್ದು ನಾವು. ಅದಕ್ಕಿಂತ ಬೀಜನೇ ನೆಡೋದು ವಾಸಿ ಅಂತ ಅಂದ್ಬಿಟ್ಟು ಮತ್ತೆ ಬೀಜನೂ ತಂದಿದ್ವಿ. ಆ ಬೀಜನ ನೋಡಿ, 1 ಲೈನ್ ನೇಪಿಯರ್ ಕಡ್ಡಿ, 2 ಲೈನ್ ಏನೋ ಅದು 2 ಲೈನ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಲೈನು ಸೆಡೆ ಬೀಜನೂ ಹಾಕಿದ್ದೀವಿ. ಅದು ಸೆಡೆ ಬೀಜ 400 ರೂಪಾಯಿ kg. ಇದು ನೇಪಿಯರ್ಸ್ ಬೀಜ, ಹುಲ್ಲಿನ ಬೀಜ, ಅದು 180 ರೂಪಾಯಿ. ನಾವು 1 kg ತಂದುಬಿಟ್ಟು 4 kg ತಂದು ಹಾಕಿದ್ದೀವಿ. ಈಗ ಹಸುಗಳಿಗೆ ಎಷ್ಟು ಹುಲ್ಲು ಹಂಚಿದ್ರೂ ಸಾಕಾಗೋದಿಲ್ಲ. ಈಗ ಅವು 2 ಹಸು ಗಬ್ಬ ಆಗಿದ್ದಾವೆ. ಅವು ರಾಗಿ ಕಡ್ಡಿ ತಗೊಂಡ್ವಿ ಒಂದು 15,000. ಮತ್ತು ಕಡಲೆಬಳ್ಳಿ ತಗೊಂಡ್ವಿ, ಮತ್ತು ಹುಲ್ಲೂ ಬೇರೆ ಕಡೆ ತಗೊಂಡ್ವಿ. ಎಷ್ಟು ದುಡ್ಡು ಕೊಟ್ಟು ತಗೊಂಡು ಹಾಕಿದ್ರೂ ಹಸುಗಳಿಗೆ ಸಾಕಾಗೋದೇ ಇಲ್ಲ. ಇದು ನಾವು ಹಾಕಿದ್ದೂ ಬೇಗನೆ ಮುಗ್ದೇ ಹೋಗುತ್ತೆ. ದಿನ ಕಟ್ ಮಾಡಿ ಹಾಕ್ತಾ ಇರ್ತೀವಲ್ಲ, ಅದಕ್ಕೇನೆ ಈಗ 10 ಎಕರೆಯಲ್ಲಿ ಬೆಳೆದಿದ್ವಿ, ಅದು 3 ಲೋಡ್ ತಂದಿದ್ವಿ, ಅದು ಮುಗೀತು. ಅದಕ್ಕೋಸ್ಕರ ಈಗ ಇದು ಕಟ್ ಮಾಡ್ತಾ ಇದ್ರೆ ಮತ್ತೆ ಚಿಗುರುತ್ತಾನೆ ಇರುತ್ತೆ, ಬೆಳೀತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಇದನ್ನು ನಾವು ಹಾಕಿರೋದೀಗ. ಮತ್ತೆ ಎಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಮತ್ತೆ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಮುಸ್ಕಿನ ಜೋಳದ ಬೀಜ, ಇದು ಬೀಜ ಹಾಕಿ ಬೆಳೆದಿರೋ ಅಂಥ ಹುಲ್ಲಿದು. ಇದು ಏನು ದಿನ ಕಟ್ ಮಾಡಿ ಹಾಕಿದ್ರೆ 1 ತಿಂಗಳೊಳಗೆ ಮುಗ್ದೋಗುತ್ತೆ. ಇದೂ ಅಷ್ಟೇ ಬರೋದು. ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.